ದೀಪ್ತಿ, ನಾನು ಇನ್ನೊಂದು ಮಾತು ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಅಲ್ಲ, ಫೋನಲ್ಲಿ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ಬಿಡು. ಆ ಗೀಡ್ಸ್ನು ಬಿಟ್ಟು ಕಳಿಸಿದ್ರು. ನೀನು ಯಾಕೆ ಅವನ ಮೇಲೆ ಕಂಪ್ಲೇಂಟ್ ಕೊಡಲಿಲ್ಲ? ಅಲ್ಲ, ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನಪ್ಪ. ಅಮ್ಮ, ನೀನೇ ಹೇಳು, ದೀಪ್ತಿ ಮಾಡಿದ್ ಸರಿನಾ ಅಂತ. ಅಯ್ಯೋ ಹೋಗ್ಲಿ ಬಿಡಪ್ಪ, ಅವಳಿಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ನಾವು ಯಾಕೆ ಬಲವಂತ ಮಾಡಬೇಕು? ಅವಳ ಜೀವನ ಅವಳ ಇಷ್ಟ, ಅವಳು ಹೆಂಗಾದ್ರೂ ಮಾಡಲಿ. ನಾನಂತೂ ಅವಳಿಗೆ ಏನು ಹೇಳಕ್ ಹೋಗೋದಿಲ್ಲ ನೋಡಪ್ಪ. ನೀನೇ ಹಿಂಗೆ ಅಂದಮೇಲೆ ಇನ್ನು ನಾನು ಹೇಳಿ ಏನು ಪ್ರಯೋಜನ? ಬಿಡು, ಹೋಗ್ಲಿ, ಹೆಂಗೋ ಜೀವನ ಮಾಡ್ಕೊಳ್ಳಿ. ದೀಪ್ತಿ, ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ಯಾ? ಅಲ್ಲ, ನಾನೇನಾದರೂ ಒಂದು ಬೋಟಿಕ್ ಏನಾದರೂ ಪರ್ಚೇಸ್ ಮಾಡಿಲ್ಲ? ಅಣ್ಣ, ಸುಟ್ಟಕ್ಕೆ ಮುಂಚೆನೆ ಕುಲವಿ ಹೊಲಿದ್ರು ಅನ್ನೋ ಥರ ಈಗಲೇ ಬೋಟಿಕ್ಕೆ ಏನಕ್ಕೆ ತಗೋತೀಯ? ಇನ್ನು ನಾನು ಈಗ ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಇರ್ಲಿ ಬಿಡು, ಪರ್ಚೇಸ್ ಮಾಡಿಬಿಟ್ಟಿರೋಣ. ಆಮೇಲೆ ನೀನು ಕಲ್ತಿದ್ದೆಲ್ಲ ಆದಮೇಲೆ ಬೇಕಿದ್ರೆ ಅದ್ರಲ್ಲಿ ಹೋಗಿ ನೀನು ಅದೇನಿದೆ ಕೆಲಸ ಮಾಡ್ಕೊಳ್ಳುವಂತೆ. ಇಲ್ಲ ಇಲ್ಲ, ಸದ್ಯಕ್ಕೇನು ನೋಡಕ್ಕೆ ಹೋಗಬೇಡ. ಇದೆಲ್ಲ ಕಂಪ್ಲೀಟ್ ಆಗಲಿ. ಕಂಪ್ಲೀಟ್ ಆದಮೇಲೆ ಎಲ್ಲಾದರೂ ಒಂದು ಒಳ್ಳೆ ಏರಿಯಾದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಇಲ್ಲ ದೀಪ್ತಿ, ಅದೇ ಹೇಳ್ತಿರೋದು ಕರೆಕ್ಟಾಗಿದೆ. ಒಂದು ಪರ್ಚೇಸ್ ಮಾಡಿಬಿಡಿ. ಎಲ್ಲಾದರೂ ಒಳ್ಳೆ ಕಡೆ ಸಿಕ್ಕಿದ್ರೆ ಪರ್ಚೇಸ್ ಮಾಡಿ. ಅಂದರೆ ಇವಾಗ ತಕ್ಷಣಕ್ಕೆ ಬೇಕು ಅಂತಂದರೆ ಎಲ್ಲೂ ಸಿಗಲ್ಲ. ನೋಡ್ತಾ ಇರೋದಲ್ಲೇನೆ ಎಲ್ಲಾದರೂ ಸರೌಂಡಿಂಗಲ್ಲಿ ಒಳ್ಳೆ ಏರಿಯಾದಲ್ಲಿ ಚೆನ್ನಾಗಿ ಏನೋ ಇಂಪ್ರೂವ್ ಆಗಿರೋಂಥ ಕಡೆ ನೋಡಬೇಕು. ಹೌದಮ್ಮ, ಅದೇ ನಾನು ಯೋಚನೆ ಮಾಡ್ತಿರೋದು. ಅಲ್ಲ, ತಕ್ಷಣಕ್ಕೆ ಏನೂ ಆಗಲ್ಲ. ಈಗ ಹೆಂಗಿದ್ರು ಕಲಿತಾಳೆ, ಒಂದು 3 ಮಂತ್ಸಲ್ಲಿ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಆಮೇಲೆ ಬೋಟಿಗೆ ಹೆಂಗಿದ್ರು ಇಟ್ಕೊಳ್ಳೇಬೇಕಲ್ವಾ, ಅದಕ್ಕೆ ಈಗಲೇ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಹೌದು, ನೀನು ಹೇಳ್ತಿರೋದು ಕರೆಕ್ಟು. ದೀಪ್ತಿ ಮಾತೇನು ಕೇಳಕ್ಕೆ ಹೋಗಬೇಡ. ನೋಡು, ಅಲ್ಲೆಲ್ಲಾದರೂ ಸರೌಂಡಿಂಗಲ್ಲಿ ಎಲ್ಲಾದರೂ ಇದೆ ಅಂತಂದರೆ ಒಂದು ಶಾಪ್ ಹಾಕೋದಕ್ಕೆ ವ್ಯವಸ್ಥೆ ಮಾಡೇ ಬಿಡಪ್ಪ. ಏನೊಂದು 3 ಮಂತ್ಸ್ ಎಷ್ಟೊತ್ತು ಹಿಂಗೋಗಿ ಹಿಂಗೆ ಬಂದ್ಬಿಡುತ್ತೆ. ಸರಿನಮ್ಮ, ಆಯಿತು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಆ ಒಂದು ಬಿಲ್ಡಿಂಗು ಪರ್ಚೇಸ್ ಮಾಡೋದು ಸೇಲ್ ಮಾಡೋದು ಇದೇ ಕೆಲಸ. ಅವನ ಹತ್ರ ಹೇಳಿಟ್ಟಿರ್ತೀನಿ ಬಿಡು. ದೀಪ್ತಿ, ನೀನು ಹೇಳಿದ ಲೊಕೇಶನ್ ಇದೆ, ಇಲ್ಲೇ ಎಲ್ಲೋ ಸರೌಂಡಿಂಗಲ್ಲಿ ಇರಬೇಕು. ಬನ್ನಿ, ಹೋಗಿ ನೋಡೋಣ. ಏನಮ್ಮ ದೀಪ್ತಿ, ಯಾರು ಕಾಣಿಸ್ತಾನೆ ಇಲ್ಲ? ಒಂದು ನಿಮಿಷ ಇರಮ್ಮ, ಅವರು ನಮ್ಮ ಮ್ಯಾಮ್ಗೆ ಕಾಲ್ ಮಾಡಿಬಿಡ್ತೀನಿ. ಮಾಡಿ ಕೇಳು ದೀಪ್ತಿ. ಇಲ್ಲೇ ಶಾಪ್ ಹತ್ರ ಇದ್ದೀವಿ ಮ್ಯಾಮ್, ಯಾರೂ ಇಲ್ಲ ಅಂತ. ಎಕ್ಸ್ಕ್ಯೂಸ್ ಮೀ ಸರ್, ದಿಶಾ ಮೇಡಮ್ ಇಲ್ಲಿ ಕಳಿಸಿದ್ರು. ಓ ಹೌದಾ, ಮೇಡಮ್ ಅವ್ರು ಕಳಿಸಿದ್ದ? ಮೇಡಮ್ ಕಾಲ್ ಮಾಡಿ ಹೇಳಿದರು, ಈ ಥರ ಒಬ್ಬರು ಬರ್ತಾರೆ, ಅವ್ರಿಗೆ ತೋರಿಸಿ ಅಂತ ಹೇಳಿ. ಮ್ಯಾಮ್, ನಿಮಗೆ ಯಾವ ಥರ ಮಿಷಿನ್ ಬೇಕು? ಅಂದರೆ ಎಂಬ್ರಾಯ್ಡ್ರಿ ಮತ್ತು ಟೈಲರಿಂಗ್ಗೆ ಎರಡಕ್ಕೂ ಅನುಕೂಲ ಆಗೋ ಥರ ಮಿಷಿನ್ ಬೇಕಾ, ಅಥವಾ ಸಪ್ರೇಟಾಗಿ ತೊಗೋತೀರಾ? ನೋಡಿ, ಬಜೆಟ್ ಎಷ್ಟಾದರೂ ಪರವಾಗಿಲ್ಲ. ಮಿಷಿನ್ ಮಾತ್ರ ತುಂಬ ಒಳ್ಳೆ ಕ್ವಾಲಿಟಿದೇ ಬೇಕು, ತುಂಬ ಬಾಳಿಕೆ ಬರಬೇಕು. ಹಾಗೆ ಎಲ್ಲ ಒಟ್ಟಿಗೆ ಇದ್ರೇನೇನೋ ಪರವಾಗಿಲ್ಲ. ಇಲ್ಲ ಸಪ್ರೇಟಾಗಿದೆ ಅದೇ ಚೆನ್ನಾಗಿರುತ್ತೆ ಅಂತಂದರೆ ನಾನು ಹಾಗೆ ಪರ್ಚೇಸ್ ಮಾಡ್ತೀನಿ ಸರ್. ಹೌದಾ, ಓಕೆ ಮೇಡಮ್, ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ನಾನು ಅದ್ರ ಫೀಚರ್ಸ್ನ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತಗೊಳ್ಳಿ. ಓಕೆ ಸರ್. ನೋಡಿ ಮೇಡಮ್, ಇಲ್ಲಿರೋದೆಲ್ಲ ಬ್ರ್ಯಾಂಡೆಡ್ ಏನೇ ಮಿಷಿನ್ಸು. ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ. ದಿಶಾ ಮೇಡಮ್ ಅವರು ಕೂಡ ಇಲ್ಲಿಂದನೇ ಪರ್ಚೇಸ್ ಮಾಡಿರೋದು. ಅಂದರೆ ಅವತ್ತೇ ಅಲ್ಲ ಶಾಪು, ಅವ್ರ ಬೊಟಿಕಲ್ಲಿ ಇರೋದು ಕೂಡ ಇಲ್ಲಿದೆ. ಕೆಲವೊಂದು ಮಿಷಿನ್ಗಳನ್ನ ಅಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ನೋಡಿ, ನಿಮ್ಗೆ ಯಾವುದಾದ್ರೂ ಇಷ್ಟ ಆಗುತ್ತಾ ನೋಡಿ. ಅಮ್ಮ, ನೀವು ನೋಡಿ, ನಿಮ್ಗೆ ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತ. ದೀಪ್ತಿ, ನಮಗೆ ಮಿಷಿನ್ ಬಗ್ಗೆ ಎಲ್ಲಮ್ಮ ಗೊತ್ತಾಗುತ್ತೆ. ಇಲ್ಲ, ನೀನೇ ನೋಡು, ನಿನ್ಗೆ ಯಾವ್ದು ಇಷ್ಟ ಅದನ್ನು ತಗೋ. ಅಂದರೆ ಇಷ್ಟ ಅನ್ನೋದಕ್ಕಿಂತ ಯಾವ್ದು ಚೆನ್ನಾಗಿದೆ ಅದನ್ನು ನೋಡಿ ತಗೋಮ್ಮ. ಒಂದು ಸರಿ ಬಂಡವಾಳ ಹಾಕೋದಮ್ಮ, ಪದೇ ಪದೇ ಚೇಂಜ್ ಮಾಡೋಕ್ಕಾಗಲ್ಲ. ಮಿಷಿನ್ ಕೆಡ್ತು, ಮಿಷಿನ್ ಚೇಂಜ್ ಮಾಡೋಣ ಅಂತಂದರೆ ಆಗಲ್ಲ. ನೋಡಿ, ಒಂದೇ ಸರಿ ಚೆನ್ನಾಗಿರೋದೇ ತೊಗೊಂಬಿಡು. ಸರ್, ಎಂಬ್ರಾಯ್ಡ್ರಿ ವರ್ಕ್ ಮಿಷಿನ್ಸ್ ಎಲ್ಲಿದೆ? ಮೇಡಮ್, ಅದೆಲ್ಲ ಪಕ್ಕದ ಸೆಕ್ಷನಲ್ಲಿದೆ, ಬನ್ನಿ ತೋರಿಸ್ತೀನಿ. ನೋಡಿ ಮೇಡಮ್, ಇಲ್ಲಿ ಎಲ್ಲ ಥರದ್ದು ಇದೆ. ನೋಡಿ, ಒಂದು ರೌಂಡ್ ಎಲ್ಲ ನೋಡ್ಕೊಂಬನ್ನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ. ಓಕೆ ಸರ್, ಓಕೆ. ಅಯ್ಯೋ ಮಗಳೇ, ಮಿಷಿನ್ಸಲ್ಲೇ ಇಷ್ಟೊಂದು ವೆರೈಟೀಸ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹೌದಮ್ಮ, ಯಾವುದಾದ್ರೂ ಒಂದು ಒಳ್ಳೆ ಬ್ರ್ಯಾಂಡೇ ತಗೋಬೇಕು. ಸರಿ ಅಮ್ಮ, ನಾನು ಆ ಕಡೆ ಹೋಗಿ ನೋಡ್ಕೊಂಬರ್ತೀನಿ. ನೋಡ್ತಾ ಇರೋ ನೀನು. ಸರಿ ಮಗಳೇ, ಆಯಿತು. ನೀನು ನೋಡು, ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಮ್ಮ. ಮೇ ಕಮಿಂಗ್ ಸರ್? ಬನ್ನಿ, ಒಳಗಡೆ ಬನ್ನಿ. ಸರ್, ಅದು ನಿಮ್ಮ ಗಾರ್ಮೆಂಟ್ಸಲ್ಲಿ ಕೆಲಸ ಇದೆ ಅಂತ ಹೇಳಿದ್ರು, ಅದಕ್ಕೆ ಕೆಲಸ ಕೇಳ್ಕೊಂಬಂದೆ ಸರ್. ನಿಮ್ಮದು ಏನು ಕ್ವಾಲಿಫಿಕೇಷನ್ ಆಗಿದೆ? ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ? ಸರ್, ಕ್ವಾಲಿಫಿಕೇಷನ್ BCom ಆಗಿದೆ. ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ ಸರ್, ಯಾಕಂದರೆ ನಾನು ನಿಮ್ಮ ಮುಂಚೆ ಎಲ್ಲೂ ವರ್ಕ್ ಮಾಡಿಲ್ಲ, ಹಾಗಾಗಿ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್. ಓ ಹೌದಾ, ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ನಾವು ಸ್ಯಾಲ್ರಿ ಏನು ಜಾಸ್ತಿ ಕೊಡೋಕ್ಕೆ ಬರಲ್ಲ. ಅಂದರೆ ಇವಾಗ ನೀವು ಕೆಲಸ ಕಲಿಯೋದಕ್ಕೆ ಬರೋ ಥರ ಆಗುತ್ತೆ. ಹಾಗಾಗಿ ಸ್ಯಾಲ್ರಿ ಸ್ವಲ್ಪ ಕಮ್ಮಿನೇ ಇರುತ್ತಮ್ಮ. ಅದಕ್ಕೇನಾದರೂ ಒಪ್ಪೋದಾದರೆ ನೀವು ನಾಳೆಯಿಂದನೇ ಕೆಲ್ಸಕ್ಕೆ ಬನ್ನಿ. ನೋಡಮ್ಮ, ಕೆಲ್ಸಕ್ಕೆ ಸೇರೋದು ಮುಖ್ಯ ಅಲ್ಲ. ಕೆಲ್ಸಕ್ಕೆ ಸೇರಿದ ಮೇಲೆ ಅದನ್ನು ಅಲ್ಲಿ ಕೆಲಸಗಳನ್ನ ಕಲ್ತ್ಕೊಂಡು ಅದನ್ನು ಶ್ರದ್ಧೆಯಿಂದ ಮಾಡಿ, ಹಾಗೇನೇ ಲಾಯಲ್ ಆಗಿರಬೇಕು. ಕೆಲಸದಲ್ಲಿ ಯಾವತ್ತೂ ಶ್ರದ್ಧೆ ಇರಬೇಕಮ್ಮ. ಓ ಹೌದಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲಮ್ಮ, ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ಮಾಡಬೇಕು ನೋಡಮ್ಮ. ಸರ್, ನೀವು ಕೆಲಸ ಕೊಟ್ಟಿದ್ದು ನನಗೆ ತುಂಬ ಹೆಲ್ಪ್ ಆಗ್ತಿದೆ ಸರ್. ನಾನು ಕೆಲಸ ಬರದೇ ಇದ್ರೂ ಪರವಾಗಿಲ್ಲ, ನಾನು ಕೆಲಸ ಕಲ್ತ್ಕೊಂಡು ಮಾಡ್ತೀನಿ ಸರ್. ನಾಳೆ ನೀವೇ ಹೇಳಬೇಕು, ಏನಮ್ಮ ಕೆಲಸ ಬರಲ್ಲ ಅಂತ ಸೇರ್ಕೊಂಡು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ. ಆ ರೀತಿ ಕೆಲಸ ಮಾಡ್ತೀನಿ ಸರ್ ನಾನು.
ಇದೇ ಬೇಕಾಗಿರೋದು. ಮೇಯ್ನಾಗಿ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಮುಖ್ಯ ಅಲ್ಲ, ಕೆಲ್ಸಕ್ಕೆ ಸೇರ್ಕೊಂಡು ನಾನು ಆ ಕೆಲಸನ ಮಾಡ್ತೀನಿ ಅನ್ನೋ ಒಂದು ಶ್ರದ್ಧೆ ಖುಷಿ ಇರುತ್ತಲ್ಲ, ಅದು ಮೇಯ್ನ್ ಇಂಪಾರ್ಟೆಂಟ್ ಅಮ್ಮ. ಸರಿ ಅಮ್ಮ, ಆಯಿತು. ಒಂದು ನಿಮಿಷನಮ್ಮ. ಕಮಿಂಗ್ ಸರ್. ಹಾಂ, ಬನ್ನಿ ಮಾಯಾ ಅವರೇ. ಶರ್ಮಿಳಾ ಅವರೇ, ಇವರು ಮಾಯಾ ಅಂತ ಹೇಳಿ. ಇನ್ಮೇಲೆ ನೀವು ಇವ್ರ ಜೊತೆನೇ ವರ್ಕ್ ಮಾಡಬೇಕಾಗುತ್ತೆ. ಮಾಯಾ, ಇವರು ನಿಮ್ಮ ಬ್ಲಾಕಿಗೆ ಕರ್ಕೊಂಡೋಗಿ. ಇವತ್ತು ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ, ನಾಳೆಯಿಂದ ಜಾಯಿನ್ ಆಗ್ತಾರೆ. ಎಲ್ಲ ಕೆಲಸನೂ ನೀವೇ ಹೇಳ್ಕೊಡ್ಬೇಕು. ಓಕೆ ಸರ್. ನೋಡಿ ಶರ್ಮಿಳಾ ಅವರೇ, ನಾಳೆ ಬಂದು ಇವ್ರನ್ನ ಮೀಟ್ ಮಾಡಿ. ಇವ್ರು ನಿಮಗೆ ಎಲ್ಲ ಕೆಲಸನೂ ಹೇಳ್ಕೊಡ್ತಾರೆ. ಸರಿ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ನಾನಿನ್ನು ಬರ್ತೀನಿ. ಸರಿನಮ್ಮ, ಆಯಿತು. ಅಯ್ಯೋ, ನನ್ನ ಮಗ ಎಲ್ಲೋದ್ನ ಏನೋ, ಇನ್ನು ಮನೆಗೆ ಬಂದಿಲ್ವಲ್ಲ. ಅಮ್ಮ, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದೀಯಾ? ಶರ್ಮಿಳಾ, ಇನ್ನೂ ಯಾಕೋ ಗಿರೀಶ್ ಮನೆಗೆ ಬಂದಿಲ್ಲ ಕಣೆ. ಅವನಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಂತ ಭಯ ಆಗ್ತಾ ಇದೆ. ನೀನೊಳ್ಳೆ ಏನೇನೋ ಕಲ್ಪನೆ ಮಾಡ್ಕೋತೀಯಲ್ಲಮ್ಮ, ಆ ಥರ ಏನೂ ಇರಲ್ಲ. ಆಮೇಲೆ ನಾನು ನಿನಗೊಂದು ವಿಷಯ ಹೇಳೋಣ ಅಂತ ಬಂದೆ. ಅಮ್ಮ, ನನಗೆ ಕೆಲಸ ಸಿಕ್ತಮ್ಮ. ಏನು ಕೆಲಸ ಸಿಕ್ತಾ? ಎಲ್ಲಮ್ಮ? ಗಾರ್ಮೆಂಟ್ಸಲ್ಲಮ್ಮ. ಏನು ಗಾರ್ಮೆಂಟ್ಸಾ? ಅಯ್ಯೋ, ನೀನು ಗಾರ್ಮೆಂಟ್ಸಲ್ಲೋ ಕೆಲಸ ಮಾಡೋಕ್ಕಾಗತ್ತಾ? ಅಲ್ಲೇನೋ ತುಂಬ ಕೆಲಸ ಅಂತೆ ಕಣಮ್ಮ. ಬೆಳಿಗ್ಗೆಯಿಂದ ಸಂಜೆ ಗಂಟ ನಿಂತಂಗೆ ನಿಂತಿರ್ಬೇಕಂತೆ. ಮಿಷಿನಲ್ಲಿ ಏನಾದರೂ ಕೆಲಸ ಕೊಟ್ಟರೆ ಬೆಳಿಗ್ಗೆಯಿಂದ ಸಂಜೆ ಗಂಟ ಮಿಷಿನ್ ಮೇಲೆ ಕೂತ್ಕೊಂಡು ಕೆಲಸ ಮಾಡಬೇಕಂತೆ. ಅಲ್ಲಮ್ಮ, ನಿನಗೆ ಕಷ್ಟ ಆಗಲ್ವೇನೆ ಶರ್ಮಿಳಾ? ಹಾಗೇನೂ ಆಗಲ್ಲ, ನಾನು ಮಾಡ್ತೀನಿ ಬಿಡು. ಅಮ್ಮ, ಅಣ್ಣ ಬಂದ. ಗಿರಿ, ಎಲ್ಲೋಗಿದ್ದಪ್ಪ ಗಿರಿ? ಅಯ್ಯೋ, ಇದ್ಯಾಕಪ್ಪ ಮುಖ ಎಲ್ಲ ಹಿಂಗೆ ಬಾಡೋಗಿದೆ? ಅಲ್ಲಪ್ಪ, ಎಲ್ಲೋಗಿದ್ದೆ? ಅಲ್ಲ, ನಿನ್ನ ಫೋನ್ ಎಲ್ಲಿ? ಫೋನ್ ಮಾಡ್ತಾನೆ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್. ಒಂದು ಫೋನ್ ಮಾಡಿ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಿನಗೆ? ಅಲ್ಲ, ನಿನ್ನ ಹೆಂಡತಿ ಕೇಳಿದ್ರೆ ಅವಳು ನನಗೆ ಗೊತ್ತಿಲ್ಲ ಅಂತಾಳೆ. ನೀನು ನೋಡಿದ್ರೆ ನೀನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಹೋಗಿದ್ಯಾ. ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತೇನಪ್ಪ. ಅದು ಅಮ್ಮ, ಅದು ಏನಿಲ್ಲ ಬಿಡು. ಶೋಭಾ ಎಲ್ಲಿ? ಶೋಭಾ? ಅಯ್ಯೋ, ಅವಳೆಲ್ಲ ಫ್ರೆಂಡ್ ಮನೆಗೆ ಹೋಗೋಳೆ ಕಣಪ್ಪ, ಇನ್ನೂ ಬಂದೇ ಇಲ್ಲ. ಹೌದಾ? ನಾನು ಶೋಭಾನ ಜೊತೆ ಮಾತಾಡಬೇಕು, ಅವಳು ಕಾಲ್ ಮಾಡ್ತೀನಿ. ಅಮ್ಮ, ನೋಡ್ದಾ ನಿನ್ನ ಮಗ ಏನು ಮರ್ಯಾದೆ ಕೊಟ್ಟ ಅಂತ? ನೀನಷ್ಟು ಮಾತಾಡಿಸ್ತಾ ಇದ್ರು ನಿನ್ನ ಮೇಲೆ ಜ್ಞಾನ ಇಲ್ಲ, ಹೆಂಡ್ತಿನ ಮಾತಾಡಿಸ್ಬೇಕು ಅಂತ ಹೋದ. ಅಯ್ಯೋ ಬಿಡೆ ಮಗಳೇ, ಹೋದ್ರೋಗ್ಲಿ. ಅಲ್ಲ, ನನ್ನ ಮಗ ಸೇಫಾಗಿ ಮನೆಗೆ ಬಂದಲ್ಲ, ಅಷ್ಟೇ ಸಾಕು. ಬಾ, ಏನಾದರೂ ಸಿಹಿ ಅಡುಗೆ ಮಾಡ್ತೀನಿ. ಪಾಪ ಉಂಡಾಯ್ತೋ ಇಲ್ವೋ, ಮಗ ಸಣ್ಣಗೆ ಮಾಡ್ಕೊಂಬಂದೈತೆ. ಹೋಗಿ ಮಾಡೋಗು. ನನಗೂ ಯಾಕೋ ನನ್ನ ಮಗನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಏನು ಮಾಡ್ಲಪ್ಪ? ಶಶಾಂಕ್ ಕಾಲ್ ಮಾಡ್ಲಾ? ಅವನು ಇಲ್ಲಿ ಫೋನ್ ತೆಗಿತಾನೆ. ಅಲ್ಲ, ಅವ್ನು ಫೋನ್ ತೆಗಿಯಲ್ಲ ಅನ್ನೋದಕ್ಕಿಂತ ನಾನು ಅಂಥ ಕೆಲಸನೇ ಮಾಡಿದ್ದೀನಲ್ವಾ. ಆದರೆ ನನ್ನ ಮಗನ ನೋಡಬೇಕು ಅನ್ನಿಸ್ತಾ ಇದೆಯಲ್ಲ, ಏನು ಮಾಡಲಿ? ಮನೆಗೆ ಹೋಗಿ ಮಾತಾಡ್ಸ್ಕೊಂಬರ್ಲಾ? ಇಷ್ಟು ವರ್ಷದಲ್ಲಿ ಪಾಪ ನನ್ನ ಮಗುಗೆ ನಾನು ತಾಯಿ ಪ್ರೀತಿನೇ ತೋರಿಸ್ಲಿಲ್ಲ. ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಲೇಲಿಕ ಮಲೇಕ ಬಂಗಾರಿ, ಲೇಲಿಕ ಮಲೇಕ, ಲೈಲೈಕ ಮಲೇಕ ಸಾಸಿ ಸಿಂಗಾರಿ, ಲೈಲೈಕ ಮಲೇಕ, ಲೈಲೈಕ ಮಲೇಕ ವಿಂಕಿಂಗ್ ವಯ್ಯಾರಿ, ಲೈಲೈಕ ಮಲೇಕ. ನಾ ಕಣ್ಣಿಂದ ಬಿಟ್ಟರೆ ಬಾಣ, ಊರಿಗೂರೇ ತುಳಿಪಟ, ಯಾರ ಕೈಗೂ ಸಿಕ್ಕದೆ ಹಾರೋ ನಿನ್ಗು ಗೋಲ್ಡನ್ ಗಾಳಿಪಟ. ಹೇ ಮಸ್ತ್ ಮಲೈಕ, ಮಸ್ತ್ ಮಲೈಕ, ಮಸ್ತ್ ಮಸ್ತ್ ಮಲೈಕ, ನಿನ್ನ ನೋಡಿ ಎವ್ರಿಬಾಡಿ ಸುಸ್ತ್ ಮಲೈಕ. ಯಾವುದೋ ಫೋನ್ ಬರ್ತಾ ಇದೆಯಲ್ಲ. ಈ ಗಿರೀಶ ಕಾಲ್ ಮಾಡ್ತಿದ್ದಾನೆ. ಹೆಂಗೋ ನೆಮ್ಮದಿಯಾಗಿದ್ನಪ್ಪ. ಏನು ಹೇಳಿ, ಏನೋ ಒಂದು ಹೇಳಿದ್ರಾಯ್ತು. ಹಲೋ 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 ಶೋಭಾ, ಎಲ್ಲಿದೆಯಾ ಶೋಭಾ? ರೀ, ಅದು ನಮ್ಮ ಹಳೆ ಮನೆ ಹತ್ರ ಬಂದೆ ರೀ. ಹಳೆ ಮನೆ ಹತ್ರನಾ? ಹೌದಾ? ಅಲ್ಲ, ಏನಿಲ್ಲ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ವಿಷಯ ಗಿರೀಶ್? ಯಾಕೆ ಗಾಬರಿ ಆಗಿದ್ದೀರಾ? ಏನಾಯ್ತು? ನಿನ್ನೆ ಮೊನ್ನೆ ಎಲ್ಲ ಎಲ್ಲೋಗಿದ್ರಿ ನೀವು? ಅಯ್ಯೋ, ಅದೊಂದು ದೊಡ್ಡ ಕತೆ ಕಣೆ. ಏನಾಯ್ತು ಗೊತ್ತಾ? ದೀಪ್ತಿ ಇದ್ದಾಳಲ್ಲ, ದೀಪ್ತಿ ಅಣ್ಣ ಬಂದು ಆ ಸ್ವೀಟಿನ ಕರ್ಕೊಂಡು ಹೋಗ್ಬಿಟ್ಟ. ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಜೈಲ್ಗೆ ಹಾಕಿಸ್ಬಿಟ್ಟಿದ್ದ. ಅಂದರೆ ಕಂಪ್ಲೇಂಟ್ ಅಂತ ಏನಾಗಿರಲಿಲ್ಲ, ಸ್ಪಾಟಲ್ಲಿ ನಾನು ಇದನ್ನೆಲ್ಲ ಆಗಲೇ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು. ಆ ದೀಪ್ತಿ ಏನೋ ಆಮೇಲೆ ಕಂಪ್ಲೇಂಟ್ ಏನು ಬೇಡ ಅಂದ್ಲಂತೆ. ಅದಕ್ಕೆ ಇವತ್ತು ಹೊರಗಡೆ ಬಿಟ್ಟಿದ್ದಾರೆ. ನೀನು ನೋಡಬೇಕು ಅನಿಸ್ತದೆ, ಅಲ್ಲಿಗೆ ಬರಲಾ? ಅಯ್ಯಯ್ಯೋ, ಇಲ್ಲಿಗೆ ಬೇಡ, ಅಲ್ಲಿಗೆ ಬರ್ತೀನಿ, ನಾನೇ ಬರ್ತೀನಿ, ಈಗ ಅಲ್ಲಿಗೆ ಬರ್ತೀನಿ. ಸರಿ ಶೋಭಾ, ಬೇಗ ಬಾ. ಸರಿ ಬರ್ತೀನಿ ಇರು. ಇವನು ಜೈಲ್ಗೆ ಹೋಗಿದ್ನ? ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ. ಇನ್ನೊಂದು 15 ದಿನ ಅಲ್ಲೇ ಇದ್ಬಿಟ್ಟಿದ್ದಿದ್ರೆ ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬಂದಮೇಲೆ ಹುಗಿದು ಬಿಡಕ್ಕೆ ಸರಿ ಹೋಗೋದು. ಈಗ ಬಂದ್ಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಆಸ್ತಿ ನನ್ನ ಹೆಸ್ರಿಗೆ ಟ್ರಾನ್ಸ್ಫರ್ ಆಗೋವರೆಗೂ ಸ್ವಲ್ಪ ಅವನ ಜೊತೆ ಚೆನ್ನಾಗಿರೋ ಥರ ನಾಟಕ ಮಾಡಬೇಕಷ್ಟೆ. ಸರಿ, ಇವ್ರಿಗೆ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಿ.